ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುಮೇಶ್ ಮನೆ ಅಡುಗೆ ರೆಸಿಪೀಸ್. ಇವತ್ತು ನಾವು ಈಸಿಯಾಗಿ ಹೇಗೆ ಮಸೊಪ್ಪು ಸಾರು ಮಾಡೋದು ಅಂತ ನೋಡೋಣ. ಇದಕ್ಕೆ ನಾನು ಎಲ್ಲ ಮಿಕ್ಸಡ್ ಸೊಪ್ಪನ್ನ ತೊಳೆದು ಇಟ್ಕೊಂಡಿದ್ದೀನಿ, ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ಮತ್ತು 2 ಈರುಳ್ಳಿ, 1 ಗೆಡ್ಡೆ ಗಾರ್ಲಿಕ್ಕು, 1 ಇಡೀ ಬೇಳೆ, 2 ಟೊಮಾಟೊ, 1 ಸಣ್ಣ ಈರುಳ್ಳಿ ಒಗ್ಗರಣೆಗೆ. ಸ್ಟವ್ ಹಚ್ಬಿಟ್ಟು ಈಗ ನಾನು ಕುಕ್ಕರ್ನ ಇಟ್ಕೊತಾ ಇದ್ದೀನಿ. ಇದಕ್ಕೆ ಅರ್ಧ ಸೊಪ್ಪನ್ನ ಮಾತ್ರ ಹಾಕ್ಕೊತಾ ಇದ್ದೀನಿ. ಇನ್ನರ್ಧ ಸೊಪ್ಪನ್ನ ಇಂಗ್ರೀಡಿಯೆಂಟ್ಸ್ ಹಾಕಾದ್ಮೇಲೆ ಹಾಕ್ಕೊಳ್ಳೋಣ. ಮತ್ತು ಈಗ 1 ಲೋಟ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೆ ಉಳಿದಂಥ ಇಂಗ್ರೀಡಿಯೆಂಟ್ಸ್ ಅಂದರೆ 2 ಈರುಳ್ಳಿ, ಬೆಳ್ಳುಳ್ಳಿ, ಬೇಳೆಕಾಳು, ಹಾಗೆ ಖಾರದ ಪುಡಿ 2 ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡು, ಮತ್ತು ಟೊಮೊಟೊ ಅದನ್ನು ಸಣ್ಣದಾಗಿ ಇಲ್ಲಾಂದರೆ ಮೀಡಿಯಮ್ ಸೈಜು ಹಚ್ಚಿ ಹಾಕ್ಕೊಳ್ಬೇಕು. ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಾದ್ಮೇಲೆ ನೋಡಿ, ಈಗ ಟೊಮೊಟೊನ ಹಚ್ಚಿಟ್ಕೊಂಡಿದ್ದೀನಿ. ಟೊಮೊಟೊ ಹಾಕ್ಬಿಟ್ಟು ಈಗ ಇನ್ನೂ ಉಳಿದಿದ್ದಂಥ ಸೊಪ್ಪನ್ನ ಅರ್ಧ ಮಾತ್ರ ಹಾಕ್ಕೊಂಡಿದ್ದಲ್ವ, ಈಗ ಇನ್ನೂ ಉಳಿದಂಥ ಸೊಪ್ಪನ್ನ ಹಾಕ್ಬಿಟ್ಟು ನಾನು ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಈಗ ಲಿಡ್ನ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ನೀವು ಮಿಕ್ಸಿ ಜಾರ್ನಲ್ಲಿ ಸೊಪ್ಪನ್ನ ರುಬ್ಕೊಂಡು ತಿನ್ನೋದಾದರೆ ಒಂದು 3 ವಿಸಿಲ್ ಸಾಕು, 2 ರಿಂದ 3. ನಾನಿಲ್ಲಿ ಹಾಗೆ ಸೊಪ್ಪನ್ನ ಮಸಿಯೋದ್ರಿಂದ ಒಂದು 5 ವಿಸಿಲ್ನ ಕೂಗಿಸ್ಕೊತಾ ಇದ್ದೀನಿ. ಈಗ ನೋಡಿ ಬೆಂದಿದೆ. ವಿಸಿಲೆಲ್ಲ ಬಿಟ್ಟಾದಮೇಲೆ ತೋರಿಸ್ತೀನಿ. ಈಗ ಸೊಪ್ಪು ಚೆನ್ನಾಗಿ ಬೆಂದಿದೆ. ಈಗ ನಾವು ಸ್ಟವ್ ಮೇಲೆ ಮತ್ತೆ ಬೇರೆ ಒಂದು ಪಾತ್ರೆ ಇಟ್ಕೊಂಡು 1 ಸ್ಪೂನ್ ಎಣ್ಣೆ ಹಾಕಿ, ಸಾಸಿವೆ, ಜೀರಿಗೆ, ಇದನ್ನು ನಾನು ನಿಮ್ಗೆ ಅವಾಗಲೇ ತೋರಿಸಿರಲಿಲ್ಲ, ಜಸ್ಟ್ ಸಾಸಿವೆ ಜೀರಿಗೆ ಇದನ್ನು ಆ್ಯಡ್ ಮಾಡಿಕೊಂಡು, ಮತ್ತು ಈರುಳ್ಳಿ ನಾನೊಂದು ಸಣ್ಣ ತೋರಿಸಿದ್ನಲ್ಲ ಅದನ್ನು ಹಚ್ಕೊಂಡು, ಈಗ ಮತ್ತು ಸ್ವಲ್ಪ ಕರಿಬೇವು ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಇದು ಫ್ರೈ ಮಾಡಾದಮೇಲೆ ನಾವು ಬೇಯಿಸಿರೋ ಅಂಥ ಸೊಪ್ಪಿಂದ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಬೇಕು. ಸೊಪ್ಪು ಬೇಯಿಸಿಟ್ಕೊಂಡಿದ್ವಲ್ವ, ಅದರಲ್ಲಿ ನೀರನ್ನ ನಾನು ತೊಗೊಳ್ತಾ ಇದ್ದೀನಿ. ಅದನ್ನೇ ಆ ಒಂದು ಒಗ್ಗರಣೆಗೆ ಆ್ಯಡ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಮತ್ತು ಯಾರು ಹೊಸದಾಗಿ ಈ ಒಂದು ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೇ ಬೆಲ್ ಬಟನ್ನ ಪ್ರೆಸ್ ಮಾಡಿ ಫಾರ್ ಮೋರ್ ನೋಟಿಫಿಕೇಷನ್ಸ್. ಆ್ಯಂಡ್ ನಾನಿಲ್ಲಿ ಸೊಪ್ಪನ್ನ ಸೌಟೆಯಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ನೀವು ಆ ಸೊಪ್ಪನ್ನ ಒಂದು ಮಸಿಯೋದಕ್ಕೆ ಅಂತ ಒಂದು ಮಂತ್ ಬರುತ್ತೆ, ಈ ಮಜ್ಜಿಗೆ ಎಲ್ಲ ಮಾಡ್ತೀವಲ್ವ ಅದರಲ್ಲಾದರೂ ಮಾಡ್ಕೊಳ್ಬೋದು. ಇಲ್ಲ ನೀವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ರೌಂಡ್ ಜಸ್ಟು ಅದನ್ನು ಪೇಸ್ಟ್ ಮಾಡಿಕೊಂಡು, ಜಾಸ್ತಿ ಪೇಸ್ಟ್ ಬೇಡ, ಲೈಟಾಗಿ ಒಂದೇ ಒಂದು ರೌಂಡನ್ನ ನೀವು ತಿರುಗಿಸ್ಕೊಂಡು ಹಾಕ್ಕೊಳ್ಬೋದು. ನೋಡಿ, ನಿಮಗೆ ಕನ್ಸಿಸ್ಟೆನ್ಸಿ ಹೇಗೆ ಬೇಕು ಹಾಗೆ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ತುಂಬ ಗಟ್ಟಿಗಿದ್ರೂ ಅಷ್ಟು ಚೆನ್ನಾಗಿರಲ್ಲ, ತುಂಬ ತೆಳ್ಳಗಿದ್ರೂ ಸರಿ ಇರಲ್ಲ. ನಾನಿಲ್ಲಿ ಮೀಡಿಯಮ್ ಕನ್ಸಿಸ್ಟೆನ್ಸಿ ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಈಗ ಸಾಂಬಾರನ್ನ ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕು. ನೋಡಿ, ಇಷ್ಟೇ ಫ್ರೆಂಡ್ಸ್, ಮಸೊಪ್ಪು ರೆಡಿ ಆಯಿತು.